ರಕ್ಷಾಬಂಧನ ಸಹೋದರ ಸಹೋದರಿಯರ ನಡುವಿನ ಪ್ರೀತಿ, ನಂಬಿಕೆ ಮತ್ತು ರಕ್ಷಣೆಯ ಬಾಂಧವ್ಯವನ್ನ ಗೌರವಿಸುವಂತಹ ದಿನ. ಈ ದಿನ ಅಕ್ಕ ತಂಗಿಯರು ಅಣ್ಣ ಅಥವಾ ತಮ್ಮನ ಕೈಗೆ ರಕ್ಷಾ ಸೂತ್ರವನ್ನ ಕಟ್ತಾರೆ. ಹಾಗೆ ಅಣ್ಣ ತಂಗಿಗೆ ಯಾವಾಗ್ಲೂ ರಕ್ಷಣೆಯನ್ನ ನೀಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾನೆ. ಈ ಹಬ್ಬ ಕೇವಲ ರಾಖಿಯಷ್ಟೇ ಅಲ್ಲ, ಇದು ಹೃದಯದ ಬಾಂಧವ್ಯ. ಯಾವಾಗ್ಲೂ ಜೊತೆಯಾಗಿರ್ಬೇಕು, ಒಬ್ಬರ ಸಂತೋಷದಲ್ಲಿ ಪಾಲ್ಗೊಳ್ಬೇಕು, ದುಃಖದಲ್ಲಿ ಸಂತೈಸಬೇಕು ಅನ್ನೋದು ರಕ್ಷಾಬಂಧನದ ಸಂಕೇತ. ಈ ಹಬ್ಬದ ಮೂಲಕ್ಕೆ ಸಂಬಂಧಿಸಿದಂತೆ ಸುಮಾರು ಪುರಾಣ ಕಥೆಗಳಿದೆ. ಅದರಲ್ಲಿ ಅತ್ಯಂತ ಪ್ರಸಿದ್ಧವಾದಂಥದ್ದು ಶ್ರೀಕೃಷ್ಣ ಹಾಗೂ ದ್ರೌಪದಿ ಅವರ ಬಾಂಧವ್ಯದ ಕಥೆ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಶಿಶುಪಾಲನನ್ನ ಕೊಲ್ಲುವಾಗ ಅವನ ಬೆರಳಿಗೆ ಗಾಯ ಆಗಿ ರಕ್ತ ಹರಿಯೋಕೆ ಶುರುವಾಗುತ್ತೆ. ಆಗ ದ್ರೌಪದಿ ತನ್ನ ಸೀರೆಯ ಸೆರಗನ್ನ ಕತ್ತರಿಸಿ ಕೃಷ್ಣನ ಬೆರಳಿಗೆ ಕಟ್ತಾಳೆ. ಕೃಷ್ಣ ಆ ಕ್ಷಣದಲ್ಲೇ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ತಾನೆ, ನೀನು ನನಗೆ ತೋರಿಸಿದಂಥ ಪ್ರೀತಿಗೆ ಮತ್ತು ಸಹಾಯಕ್ಕೆ ನಾನು ಯಾವಾಗ್ಲೂ ನಿನ್ನನ್ನ ಕಾಪಾಡ್ತೀನಿ ಅಂತ. ಯುಧಿಷ್ಠಿರ ಜೂಜಿನ ಆಟದಲ್ಲಿ ಎಲ್ಲವನ್ನೂ ಕಳೆದುಕೊಂಡ ನಂತರ ಅಂತಿಮವಾಗಿ ದ್ರೌಪದಿಯನ್ನ ಪಣಕ್ಕಿಡ್ತಾರೆ. ಹಾಗೆ ಸೋಲನ್ನ ಕೂಡ ಅನುಭವಿಸ್ತಾರೆ. ದುರ್ಯೋಧನ ದುಶ್ಯಾಸನನಿಗೆ ದ್ರೌಪದಿಯನ್ನ ಕರ್ಕೊಂಡು ಬರೋದಕ್ಕೆ ಆಜ್ಞೆ ಮಾಡ್ತಾನೆ. ಆಗ ದುಶ್ಯಾಸನ ಜಯದ ಅಹಂಕಾರದಿಂದ ಅವಮಾನ ಮಾಡುವಂತಹ ಉದ್ದೇಶದಿಂದ ದ್ರೌಪದಿಯ ಕೂದಲನ್ನ ಹಾಗೆ ಕೈಯನ್ನ ಎಳೆದು ಸಭೆಗೆ ಕರ್ಕೊಂಡು ಬರ್ತಾನೆ. ವಸ್ತ್ರಾಪಹರಣದ ಸಂದರ್ಭದಲ್ಲಿ ದುಶ್ಯಾಸನ ದ್ರೌಪದಿಯ ಸೀರೆಯನ್ನ ಎಳೆಯುವಾಗ ಕೃಷ್ಣ ತನ್ನ ದೈವಿಕ ಶಕ್ತಿಯಿಂದ ದ್ರೌಪದಿಯ ಸೀರೆಗೆ ಎಷ್ಟೇ ಎಳೆದ್ರೂ ಅಂತ್ಯವೇ ಇಲ್ಲದ ಹಾಗೆ ಉಡುಪನ್ನ ಸೃಷ್ಟಿಸ್ತಾನೆ. ಈ ರೀತಿ ಕೃಷ್ಣ ದ್ರೌಪದಿಯನ್ನ ರಕ್ಷಣೆ ಮಾಡ್ತಾನೆ. ಹಾಗಾಗಿ ಆ ದಿನ ಕೃಷ್ಣ ತೋರಿಸಿದ್ದು ರಕ್ಷಾಬಂಧನ ಅನ್ನೋದು ಕೇವಲ ಕೈಗೆ ಕಟ್ಟುವಂತಹ ದಾರ ಅಲ್ಲ, ಅದು ಹೃದಯಕ್ಕೆ ಕಟ್ಟುವ ವಾಗ್ದಾನ ಅಂತ. ಹೇಗನಿಸ್ತು ವಿಡಿಯೋ ಅನ್ನೋದನ್ನ ಕಾಮೆಂಟ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.